ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾದ ಮುಸ್ಲಿಂ ಯುವಕನ ಜೊತೆಗಿನ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಹೀಗೆ ಹಿಂದೂ ಯುವತಿಯನ್ನ ಪ್ರೀತಿಯ ಬಲೆಗೆ ಕೆಡವಿದ ಯುವಕ ಆಕೆಯ ಜೊತೆ ದೈಹಿಕ ಸಂಬಂಧ ಬೆಳೆಸಿದ್ದ. ಮದುವೆ ಆಗುವಂತ ಒತ್ತಾಯ ಮಾಡಿದಾಗ ಬೇರೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. ಈ ಕುರಿತು ಯುವತಿ ಠಾಣೆ ಮೆಟ್ಟಿಲಿದ್ದಾಳೆ. ಹೀಗೆ ಫೋಟೋದಲ್ಲಿ ಪೋಸ್ ಕೊಡ್ತಿರೋನ ಹೆಸರು ಮೊಹಮ್ಮದ್ ಇಶಾಕ್ ಅಂತ. ಬೆಂಗಳೂರಿನ ಶಿವರಾಮ್ ಕಾರಂತ ನಗರ ನಿವಾಸಿ. ಈತ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ಹೀಗೆ ಆದ ಪರಿಚಯ ಕೊನೆಗೆ ಪ್ರೀತಿಗೆ ತಿರುಗಿತ್ತು. ಮದುವೆಯಾಗುವುದಾಗಿ ನಂಬಿಸಿ ಆಕೆಯ ಜೊತೆ ದೈಹಿಕ ಸಂಬಂಧ ಬೆಳೆಸಿದ್ದ. ದೈಹಿಕ ಸಂಬಂಧ ಬೆಳೆಸಿದ ಬಳಿಕ ಮದುವೆ ಆಗುವಂತ ಒತ್ತಾಯಿಸಿದಾಗ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತ ಆತನ ಮನೆಯವರು ಒತ್ತಾಯಿಸುತ್ತಿದ್ರಂತೆ. ಹೀಗಾಗಿ ಆಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಬೆಂಗಳೂರಿನಲ್ಲಿ ಬೆಳಕಿಗೆ ಬಂತು ಲವ್ ಜಿಹಾದ್ ಕೇಸ್. ಪ್ರೀತಿಗೆ ಧರ್ಮದ ಹಂಗಿಲ್ಲ, ಮದುವೆಗೆ ಧರ್ಮವೇ ಅಡ್ಡಿ. ಮೊಹಮ್ಮದ್ ಇಶಾಕ್ಗೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಸೋಷಿಯಲ್ ಮೀಡಿಯಾ ಆಪ್ನಲ್ಲಿ ಯುವತಿಯ ಪರಿಚಯ ಆಗಿದೆ. ಇಬ್ಬರು ಪರಸ್ಪರ ಮೆಸೇಜ್ ಮಾಡಲು ಶುರು ಮಾಡಿದ್ರು. ಈ ಪರಿಚಯವಾದ ಕೆಲವೇ ದಿನಗಳಲ್ಲಿ ಇಬ್ಬರು ಗಾಢವಾಗಿ ಪ್ರೀತಿಸಲು ಆರಂಭಿಸಿದ್ರು. ಅಥವಾ ಆತ ಪ್ರೀತಿಯ ನಾಟಕ ಆಡಲು ಶುರು ಮಾಡಿದ್ದ. ಇದನ್ನೇ ಡೀಪ್ ಲವ್ ಅಂತ ಆಕೆ ತಿಳಿದಿದ್ಲು. ಆತ ಆಕೆಯನ್ನ ಮದುವೆಯಾಗುವುದಾಗಿ ಕೂಡ ನಂಬಿಸಿದ್ದ. ಇದನ್ನ ನಂಬಿದ ಯುವತಿ ತನ್ನ ಸರ್ವಸ್ವವನ್ನ ಅವನಿಗೆ ಅರ್ಪಿಸಿದ್ಲು. ಪ್ರೀತಿ ಮಾಡುವಾಗ ಧರ್ಮ ಅಡ್ಡ ಬಂದಿರಲಿಲ್ಲ, ಆದ್ರೆ ಮದುವೆ ಆಗು ಅಂದಾಕ್ಷಣ ಧರ್ಮದ ವರ ತೆಗೆದಿದ್ದ ಅಂತ ಯುವತಿ ಆರೋಪಿಸಿದ್ದಾಳೆ. ಮನೇಲಿ ಗೊತ್ತು, ನಾನೇ ಹೇಳಿದ್ದೀನಿ, ಗೊತ್ತು. ಮೊದಲು ಗೊತ್ತಿರ್ಲಿಲ್ಲ. ಯಾವಾಗ ನಾನು ಸೀಟಾ ಜಟ ಮಾಡಿದ್ದೀನಿ ಅವಾಗ ನಾನು ಹೇಳಿದ್ದೀನಿ. ಕಾಲ್ ಮಾಡಿದ್ದೀನಿ, ಅವ್ರ ಅಕ್ಕ ಅವ್ರ ಮಾವ ಕಾಲ್ ಮಾಡಿದ್ರು. ಹೇಳಿದ್ರು ಈ ಥರ ಏನಕ್ಕೆ ಸೂಸೈಡ್ ಮಾಡ್ಕೊಳ್ಳೋದು, ಸೂಸೈಡ್ ಕೇಸ್ ಎಲ್ಲ ಹೋಗ್ಬೇಡ, ನಮ್ಮ ಮೇಲೆ ಬರುತ್ತೆ, ಏನಾದರೂ ಇದ್ದರೆ ಮಾತಾಡೋಣ ಬನ್ನಿ ಅಂತ ಕರೆದು ಹೋದ್ವಿ. ಈ ಥರ ಹೇಳಿದ್ರು. ನೋಡಮ್ಮ ಅವನ ಹತ್ರ ಮಾತಾಡು, ಏನು ಡಿಸಿಷನ್ ಅಂತ ತಗೋ ಅಂತ ಹೇಳಿದ್ರು. ಅಷ್ಟೇ, ನನ್ನ ಪರವಾಗಿ ಅಂತಂದ. ಅವ್ರು ಅಷ್ಟೇ ಹೇಳಿದ್ರು, ಏನು ಮಾಡ್ತೀಯ ನೋಡಮ್ಮ, ಅವನ ಹತ್ರ ಮಾತಾಡ್ಕೊ ಅಂತ ಹೇಳಿದ್ರು. ಏನು ಹೇಳಿ ನಾನು ಫ್ಯಾಮಿಲಿನ ಬಿಟ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳಿದ್ರು. ಇವಾಗ ನನ್ನ ಪರಿಸ್ಥಿತಿ ಏನು ಅಂತ ನಾನು ಹೇಳ್ತೀನಿ. ನನ್ನ ಜೀವನ ಏನು, ಮದುವೆ ಆಗ್ತೀನಿ ಅಂತ ಇಷ್ಟು ದೂರ ಬಂದಂದ್ಮೇಲೆ ಮಾತಾಡಬೇಕಲ್ಲ. ನನ್ನ ಬಗ್ಗೆ ಯಾಕೆ ಹೇಳಿಲ್ಲ ಮನೇಲಿ? ಹೇಳಬೇಕು, ಮಾತಾಡಬೇಕು. ನಾನು ಹೇಳಿದೆ ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ಯಾ ಅಂತ ಕೇಳೋಕ್ಕೆ ಅವಾಗ ಹೇಳಿದ್ದೆ. ಅವರನ್ನ ಅವ್ರ ಮಾವ ಎಲ್ಲ ಬಂದು ಕನ್ವರ್ಟ್ ಆಗಬೇಕು, 40 days ಟೈಮ್ ತಗೊಳುತ್ತೆ, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಅದೆಲ್ಲ ಏನೇನೋ ಮಾಡ್ತಾರೆ. ನಮಾಜ್ ಕೂಡ ಹೋಗ್ಬೇಕು, ಅದೆಲ್ಲ ಅದಕ್ಕೆ ಟೈಮ್ ಇಡ್ಸುತ್ತೆ. ಕನ್ವರ್ಟ್ ಆಗಿ ಆಮೇಲೆ ಮದುವೆ ಆಗೋಣ. ವಂಚಕನ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ದ ಯುವತಿ. ಮೋಸ ಮಾಡಿದವನ ವಿರುದ್ಧ ದಾಖಲಾಯಿತು ಎಫ್ಐಆರ್. ಈ ವರ್ಷದ ಸೆಪ್ಟೆಂಬರ್ ವೇಳೆ ಮೊಹಮ್ಮದ್ ಇಶಾಕ್ನ ಅಸಲಿ ಮುಖ ಸಂತ್ರಸ್ತೆಗೆ ಗೊತ್ತಾಗಿತ್ತು. ಈತ ಕೇವಲ ನನ್ನ ಜೊತೆ ಮಾತ್ರ ಸಂಪರ್ಕದಲ್ಲಿಲ್ಲ, ಬದಲಿಗೆ ಹಲವಾರು ಯುವತಿಯರ ಜೊತೆ ಸಂಪರ್ಕದಲ್ಲಿದ್ದಾನೆ ಅನ್ನೋದು ಯುವತಿಗೆ ಗೊತ್ತಾಗಿತ್ತು. ಯಾವಾಗ ಯುವತಿಗೆ ವಿಚಾರ ಗೊತ್ತಾಯಿತು, ಆಕೆ ಮದುವೆಯಾಗುವಂತೆ ಒತ್ತಡ ಹೇರಿದ್ದಾಳೆ. ಆಗ ಇವತ್ತು ನಾಳೆ ಅಂತ ಸತಾಯಿಸಿದ್ದಾನೆ. ಜೊತೆಗೆ ಮನೆಯವರಿಗೆ ವಿಷಯ ತಿಳಿಸಿ ನಿನ್ನನ್ನ ಮದುವೆಯಾಗ್ತೀನಿ ಅಂತ ಹೇಳಿ ದೂರವಿಟ್ಟಿದ್ದಾನೆ. ತಾನು ಮೋಸ ಹೋಗಿದ್ದೇನೆ ಅಂತ ಗೊತ್ತಾಗುತ್ತಿದ್ದಂತೆ ಮಹಿಳೆ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಯುವತಿ ನೀಡಿದ ದೂರಿನ ಅನ್ವಯ ವಂಚಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಬ್ಬಳ ಜೊತೆ ಲವ್ವಿ ಡವ್ವಿ, ಇನ್ನೊಬ್ಬಳ ಜೊತೆ ನಿಶ್ಚಿತಾರ್ಥ.
ಮದುವೆಗೆ ಒತ್ತಾಯ ಮಾಡಿದ್ದಕ್ಕೆ ಹಾಕಿದ್ದಂತೆ ಜೀವ ಬೆದರಿಕೆ. ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾದ ಯುವತಿ ಜೊತೆ ಮೊಹಮ್ಮದ್ ಇಶಾಕ್ ಲವ್ವಿ ಡವ್ವಿ ಶುರು ಹಚ್ಚಿಕೊಂಡಿದ್ದ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ ಅಂತ ಯುವತಿಯನ್ನ ನಂಬಿಸಿದ್ದ. ಇವನ ಬಣ್ಣ ಬಣ್ಣದ ಮಾತುಗಳನ್ನ ನಂಬಿದ್ದ ಯುವತಿ ಆತನ ಜೊತೆ ದೈಹಿಕ ಸಂಬಂಧ ಬೆಳೆಸಿದ್ಲು. ಹೀಗೆ ಒಬ್ಬಳ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡ್ತಿದ್ದ ಮೊಹಮ್ಮದ್ ಇಶಾಕ್ ಕಳೆದ ತಿಂಗಳು ಬೇರೊಬ್ಬ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಇದು ಯುವತಿಗೆ ಗೊತ್ತಾಗಿ ಆತನನ್ನ ಪ್ರಶ್ನೆ ಮಾಡಿದ್ರೆ ಬೆಂಗಳೂರಿನ ಮಾಲ್ ಒಂದಕ್ಕೆ ಯುವತಿಯನ್ನ ಕರೆಸಿಕೊಂಡು ಆಕೆಗೆ ಜೀವ ಬೆದರಿಕೆ ಹಾಕಿದ್ದಂತೆ. ಬೇರಾರಿಗೂ ಅನ್ಯಾಯ ಆಗಬಾರದು ಎಂದ ಯುವತಿ. ಮೊಹಮ್ಮದ್ ಇಶಾಕ್ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹ. ಮೊಹಮ್ಮದ್ ಇಶಾಕ್ ವಿರುದ್ಧ ದೂರು ನೀಡಿರೋ ಯುವತಿ, ತನಗೆ ಆಗಿರೋ ಅನ್ಯಾಯ ಬೇರಾರಿಗೂ ಆಗಬಾರದು. ಈತ ಅನೇಕ ಯುವತಿಯರ ಜೀವನದ ಜೊತೆ ಆಟವಾಡಿದ್ದಾನೆ. ಈತ ನನಗೆ ಮೋಸ ಮಾತ್ರ ಮಾಡಿಲ್ಲ, ಬದಲಿಗೆ ಅನೇಕ ಯುವತಿಯರಿಗೆ ಮೋಸ ಮಾಡಿದ್ದಾನೆ. ಹೀಗಾಗಿ ಮೊಹಮ್ಮದ್ ಇಶಾಕ್ಗೆ ಕಠಿಣ ಶಿಕ್ಷೆ ವಿಧಿಸಿ ಅಂತ ಯುವತಿ ಆಗ್ರಹಿಸಿದ್ದಾಳೆ. ಅಲ್ಲದೆ ಪ್ರೀತಿ ಮಾಡುವಾಗ ಇಲ್ಲದ ಧರ್ಮದ ಅಡ್ಡಿ, ಮದುವೆಯಾಗುವಂದ ಕೂಡಲೇ ಅಡ್ಡಿಯಾಗಿದ್ದೇಕೆ ಅಂತ ಯುವತಿ ಪ್ರಶ್ನೆ ಮಾಡಿದ್ದಾಳೆ. ಶಿಕ್ಷೆ ಆಗ್ಬೇಕು ಸರ್, ಶಿಕ್ಷೆ ಆದ್ರೇನೆ ಅವರು ಚೇಂಜ್ ಆಗೋದು. ನಾರ್ಮಲಿ ಹೇಳ್ತಾ ಹೋದ್ರೆ ಅವ್ರು ಚೇಂಜ್ ಆಗಲ್ಲ, ಇಲ್ಲೇ ಮಾಡ್ತಾನೆ ಇರ್ತಾರೆ. ಏನು ಹೇಳ್ತಾ ಇದ್ದೀನಿ, ಬಟ್ ನಾನು ನೋಡ್ತಾ ಇದ್ದೆ ಚಾಟ್ ಮಾಡೋದು ಮಾತಾಡೋದೆಲ್ಲ ನಾನು ನೋಡ್ತಾ ಇದ್ದೆ. ನಾನು ಕೇಳಿದೆ ಜಗಳ ಮಾಡಿದೆ, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ, ಏನು ಕಡಿಮೆ ಆಗಿದೆ, ನೀವು ಮಾಡೋದಕ್ಕೆ ಏನು ರೀಸನ್ ಅಂತ ಕೇಳಿದೆ. ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಅದೇ ಸೋಷಿಯಲ್ ಮೀಡಿಯಾ ಸ್ನೇಹದ ಬಗ್ಗೆ ಇರಲಿ ಎಚ್ಚರ. ಯಾಮಾರಿದ್ರೆ 3 ನಾಮ ಹಾಕಲು ವಂಚಕರು ರೆಡಿ. ಜನರ ಜೊತೆ ಸಂಬಂಧ ಬೆಳೆಸಲು ಸಹಾಯಕವಾಗುವ ಸೋಷಿಯಲ್ ಮೀಡಿಯಾ ಆಪ್ಗಳಲ್ಲಿ ಪರಿಚಯ ಆಗೋರ ಕುರಿತು ಎಚ್ಚರವಿರಲಿ. ಸೋಷಿಯಲ್ ಮೀಡಿಯಾದಲ್ಲಿರೋರೆಲ್ಲ ವಂಚಕರಲ್ಲ, ಆದ್ರೆ ಕೆಲ ವಂಚಕರು ಸೋಷಿಯಲ್ ಮೀಡಿಯಾ ಮೂಲಕ ಮಿಕಗಳಿಗೆ ಗಾಳ ಹಾಕಿ ಕೂರ್ತಾರೆ. ತಮ್ಮ ಗಾಳಕ್ಕೆ ಒಂದು ಮಿಕ ಬಿದ್ದಿದೆ ಅಂತ ಗೊತ್ತಾದ ಕೂಡಲೇ ಕಲರ್ ಕಾಗೆ ಹಾರಿಸಿ ಡ್ರಾಮಾ ಮಾಡಲು ಶುರು ಮಾಡ್ತಾರೆ. ಇದನ್ನ ನಂಬಿದ್ರೆ ಹೀಗೆ ಮೋಸ ಹೋಗೋದು ಪಕ್ಕ. ಪೊಲೀಸರು ಕೂಡ ಈ ರೀತಿಯ ವಂಚನೆಗಳ ಕುರಿತು ಎಚ್ಚರದಿಂದ ಇರುವಂತೆ ಜನರಿಗೆ ತಿಳುವಳಿಕೆ ಮೂಡಿಸುತ್ತಲೇ ಇದ್ದಾರೆ. ಕೇವಲ ಪೊಲೀಸರಿಂದ ಮಾತ್ರ ಈ ರೀತಿಯ ವಂಚನೆಗಳನ್ನ ತಡೆಯಲು ಸಾಧ್ಯವಿಲ್ಲ. ಪೊಲೀಸರು ಜನರಲ್ಲಿ ತಿಳುವಳಿಕೆ ಮೂಡಿಸಲು ಯತ್ನಿಸುತ್ತಿದ್ದಾರೆ ಅಂತ ನಾವು ಸುಮ್ಮನೆ ಇರಬಾರದು. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗೋರ ಕುರಿತು ನಾವು ಕೂಡ ಎಚ್ಚರದಿಂದಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಗೆಳೆತನದ ನೆಪದಲ್ಲಿ ವಂಚಕರು ವಂಚಿಸೋಕೆ ಡಿಸೈನ್ ಪ್ಲಾನ್ ಮಾಡಿರ್ತಾರೆ. ಅವರನ್ನ ನಂಬಿ ನೀವೇನಾದ್ರೂ ಅವರು ಹೇಳಿದಂತೆ ಕೇಳಿದ್ರೆ ಅಂದುಕೊಳ್ಳಿ, ಅಲ್ಲಿಗೆ ನೀವು ಅವರ ಕೆಡ್ಡಾಗೆ ಬಿದ್ದಂತೆಯೇ ಸರಿ. ಆಮೇಲೆ ನಿಮಗೆ ಕಲರ್ ಕತೆ ಕಟ್ಟಿ ಕಾಗೆ ಹಾರಿಸ್ತಾರೆ, ವಂಚನೆ ಮಾಡಿ ಕೈ ತೆಗೆದುಕೊಂಡು ಬಿಡ್ತಾರೆ. ಮೊಹಮ್ಮದ್ ಇಶಾಕ್ ಕೂಡ ಇದನ್ನೇ ಮಾಡಿದ್ದಾನೆ. ಯುವತಿ ಜೊತೆ ಪ್ರೀತಿ ನಾಟಕ ಮಾಡಿ ಈಗ ಆಕೆಗೆ ಕೈ ಕೊಟ್ಟಿದ್ದಾನೆ. ಸೋಷಿಯಲ್ ಮೀಡಿಯಾದ ಮೂಲಕ ಪರಿಚಯ ಆಗೋರ ಕುರಿತು ಎಚ್ಚರ ವಹಿಸಿ ಅಂತ ಎಷ್ಟು ಹೇಳಿದ್ರು ಜನರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಈ ಪ್ರಕರಣದಲ್ಲೂ ಅದು ನಿಜವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ ಯುವಕನ ಹಿನ್ನೆಲೆ ಗೊತ್ತಿಲ್ಲದೆ ಯುವತಿ ಮೋಸ ಹೋಗಿದ್ದಾಳೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇನ್ನು ಮುಂದಾದರೂ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಆಗೋರ ಕುರಿತು ಎಚ್ಚರ ವಹಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.